ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ, ವೀಕೆಂಡ್ ಬ್ಲಾಗ್ ಅಂತಲೇ ಹೇಳ್ಬೋದು. ಆದರೆ ಮಕ್ಳಿಗೆ ಇಬ್ರಿಗೂ ಹುಷಾರಿಲ್ಲದೆ ಇರೋ ಕಾರಣ ನಾವತ್ತು ಎದ್ದೊಳೋದು ಸಹ ಲೇಟ್ ಆಯಿತು, ಮತ್ತು ಬ್ಲಾಗ್ ಅಪ್ಲೋಡ್ ಮಾಡೋದು ಸಹ ಲೇಟ್ ಆಗ್ತಾಯಿದೆ. ಸಾರಿ ಫಾರ್ ದಟ್. ಮತ್ತು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಇಲ್ಲಿ ಸಿರಪ್ ಎಲ್ಲ ಹಾಕಿ ಮಕ್ಕಳಿಗೆ ಏನಾಯಿತು ಅಂತ ಗೊತ್ತಾಗ್ತಾಯಿಲ್ಲ. ಇಬ್ರಿಗೂ ಇವಾಗ ಜ್ವರ ಬಂದ್ಬಿಟ್ಟೈತೆ. ಪುನರ್ವಿಗಂತೂ ಎಷ್ಟು ವಾಮಿಟಿಂಗ್ ಆಗ್ತಾಯಿತ್ತು ಅಂದರೆ ನೈಟು ಮೇ ಬಿ ಇದೆಲ್ಲ ನಾವು ಬೆಂಗಳೂರಿಯನ್ಸ್ ಅವ್ರಿಗೆಲ್ಲ ಆಗಲ್ಲ ಅಂತ ಅನ್ಕೋತೀವಿ, ಆದರೆ ಹಳ್ಳಿ ಕಡೆ ಇರೋ ಮಕ್ಕಳಿಗೆಲ್ಲ ಇದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಸೊಂದಾಗೋದು ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಕಣ್ರಪೆ ಸುಡೋ ಥರ, ಸುಟ್ಕೈ ಇಕ್ಕೋ ಥರ ಏನಾದರೂ. ಅದ್ರ ಬಗ್ಗೆ ಎಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಕಡೆ ಎಲ್ಲ ಮಕ್ಳಿಗೆ ಈ ಥರ ಆದರೆ ಸುಟ್ಕೆ ಹಾಕಬೇಕು ಅಂತ ಹೇಳ್ತಾರೆ. ವಾಮಿಟಿಂಗ್ ಜಾಸ್ತಿ ಆಗಿಬಿಟ್ರೆ ಸೊಂದಾಗೈತೆ ಅನ್ನೋ ಥರ. ಆದರೆ ನಾವು ತೋರಿಸೋ ಕಡೆ ಅವಳಿಗೆ ಸುಟ್ರೆ ಮತ್ತು ಮಕ್ಳಿಗೆ ನರ ಎಲ್ಲ ವೀಕ್ ಆಗ್ತವೆ, ಮಕ್ಕಳನ್ನ ಕಳ್ಕೊಬೇಕಾಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ಭಯ ಇಕ್ಸಿರೋದ್ರಿಂದ ಅವ್ರು ಹೇಳಿದರು ಈ ಥರ ಏನಾದರೂ ಆಗಿದ ತಕ್ಷಣ ಅವಳು ಕತ್ತಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ ಹಾಕಿದ್ದೀನಿ. ಆ ಈರುಳ್ಳಿ ಕಟ್ಟಿ ಅವಳಿಗೆ ಅದರ ಸ್ಮೆಲ್ಲೆಲ್ಲ ಕೂಡಿಸಿ ಅವಳಿಗೆ ಎದೆಗೆ, ತಲೆಗೆ ಮತ್ತು ಮೂಗಿಗೆಲ್ಲ ಅದು ಸ್ಮೆಲ್ ಅದ್ರದ್ದೆಲ್ಲ ಉಜ್ಜಿ ರಸ ಎಲ್ಲ ಅವಳಿಗೆ ಮೂಗಿಗೆ ವಾಸನೆ ಹೋಗ್ತಾಯಿದ್ರೆ ವಾಮಿಟಿಂಗ್ ಎಲ್ಲ ಕಮ್ಮಿ ಆಗುತ್ತೆ ಅಂತ. ಈ ಸೈಂಟಿಫಿಕ್ಲಿ ಸಹ ಹೌದು. ಈರುಳ್ಳಿ ವಾಸನೆ, ಲೆಮನ್ ಸ್ಮೆಲ್ಲೆಲ್ಲ ಕುಡಿಯೋದ್ರಿಂದ ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ. ಮಗುನ ನೈಟ್ ನೋಡೋಕ್ಕೆ ಆಗ್ತಾಯಿರಲಿಲ್ಲ. ಅವಳು ರಾತ್ರಿ ಊಟ ಸಹ ಮಾಡಲಿಲ್ಲ. ವಾಮಿಟ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಹಾಗೆ ಮಲ್ಕೊಬಿಟ್ಲು. ನೀರು ಕುಡಿದ್ರೂ ಸಹ ನೀರಿಗೂ ದಕ್ತಾ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ನಾವು ಎದ್ದೊಳೋದೇ ಲೇಟಾಗಿತ್ತು. 10 o'clock ಆಗೋಗ್ಬಿಟ್ಟಿತ್ತು. ನಾನು ಮಕ್ಕಳ ಜೊತೆ ಎದ್ದಿದ್ದರಿಂದ ಅಡುಗೆ ಏನೂ ಮಾಡಿಲ್ಲ. ನಾವು ಎದ್ದು ಕಂಡುಬಿಡೋ ಅಷ್ಟರಲ್ಲೇ ಅವ್ರ ಅಪ್ಪ ಹೋಗಿ ಇಡ್ಲಿ ಎಲ್ಲ ತೊಗೊಂಬಂದಿಟ್ಟಿದ್ರು. ಮಗು ರಾತ್ರಿ ಊಟ ಮಾಡಿಲ್ಲ, ಹೊಟ್ಟೆ ಹಸ್ಕೊಂಡು ಎದ್ದೇಳ್ತಾಳೆ ಅಂತ. ಅದಕ್ಕೆ ಇವಾಗ ಶಾರುಗೂ ಸಹ ಏನು ಸಿರಲಕ್ಕೆ ಏನು ತಿನ್ಸೋಕೆ ಹೋಗಲಿಲ್ಲ. ಯಾಕಂದರೆ ಇಡ್ಲಿನ ತಂದಿದ್ರಲ್ಲ, ಬಿಸಿ ಬಿಸಿ ಇತ್ತು ಅಂದ್ಬಿಟ್ಟು ಇಡ್ಲಿ ತಿನ್ನಿಸ್ಬಿಡೋಣ ಅಂತ. ಇಲ್ಲಿ ಇವಳಿಗೆ ಸಾಂಬಾರು, ಇವಳು ಚಟ್ನಿ ತಿನ್ನಲ್ಲ, ಹಂಗಾಗಿ ಅವಳಿಗೆ ಸಪ್ರೇಟಾಗಿ ಸಾಂಬಾರು ಮತ್ತು ಇಡ್ಲಿ ಹಾಕ್ಕೊಟ್ಟಿದ್ದೀನಿ. ಇವಳಿಗೆ ಬರೀ ಇಡ್ಲಿ ತಿನ್ನಿಸ್ತೀನಿ. ಅವಳಿಗೆ ಏನು ತಿಂದ್ರೂ ವಾಮಿಟ್ ಬರೋ ಥರನೇ ಮಾಡ್ತಾಯಿರ್ತಾಳೆ. ಅದೇನು ಮಕ್ಕಳು ಹೋಗಪ್ಪ. ಸರು ಡ್ಯಾನ್ಸ್. ಜೈ ಸುರಸೇಂದ್ರಿ ಡಾರ್ಲಿಂಗ. ಅಮ್ಮ ಡ್ಯಾನ್ಸ್ ಡ್ಯಾನ್ಸ್. ಹರಿಯ ತಡ ಕಳ್ಳಿನ ಹೆಂಗ ಲಿಂಗ. ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಹಬ್ಬಿ ಪಾಪ ನೈಟೇ ಕೇಳಿದರು ನನಗೆ ಏನೋ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡು ಅಂತ. ಆದರೆ ಅವ್ರಿಗೆ MTR ಶಾವಿಗೆಲ್ಲೆಲ್ಲ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಅವ್ರಿಗೆ ಅನಿಲ್ ಶಾವಿಗೆಲ್ಲಿ ಮಾಡಿದ್ರೇ ಚೆನ್ನಾಗಿ ಅನಿಸೋದು ಮತ್ತು ತಿನ್ನೋಕ್ಕೂ ಇಷ್ಟಪಡೋದು. ಆಮೇಲೆ ಶಾವಿಗೆ ಇಲ್ಲ ಅಂತ ಹೇಳಿದ್ದಕ್ಕೆ ಇನ್ನು ಹೋಗಿ ಯಾರು ತೊಗೊಬರ್ತಾರೆ ಅಂದ್ಬಿಟ್ಟು ಹೋಗಲಿ ಟೊಮೆಟೊ ಚಿತ್ರಾನ್ನ ಮಾಡಿಕೊಡು ಅಂತ ಕೇಳಿದ್ರು. ಇನ್ನು ನಮಗೂ ಬೇಕಾಗಿದ್ದ ತಕ್ಷಣ ನಮಗೂ ಹೊಟ್ಟೆ ತುಂಬೈತೆ, ನಮಗೂ ಹೊಟ್ಟೆ ತುಂಬ ಇವಾಗ ತಾಮಂದು ಕೊಟ್ಟಿದ್ರು ಅಂದ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಟೊಮೆಟೊ ಚಿತ್ರಾನ್ನ ಮಾಡಿಕೊಟ್ಬಿಡೋಣ ಅಂತ ಇಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿನಿ. ರೆಡಿ ಆಯಿತು. ಟೊಮೆಟೊ ಚಿತ್ರಾನ್ನ ಮಾಡಿ ತಕ್ಷಣ ಅವ್ರಿಗೂ ಊಟ ಇಟ್ಕೊಡ್ಬೇಕು. ಯಾಕಂದರೆ ಟೈಮ್ ಆಗೋಯ್ತು. ಟಿಫನ್ ಟೈಮ್ ಮೀರಿ ಊಟದ ಟೈಮ್ ಆಗೋಗ್ಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ. ಈ ಮಕ್ಕಳನ್ನ ಕಟ್ಕೊಂಡು ಇಲ್ಲ ಅಡುಗೆನೂ ಮಾಡೋಕ್ಕಾಗಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ. ಅವ್ರೇನು ನನಗೆ ಜಾಸ್ತಿ ಪ್ರೆಷರ್ ಹಾಕೋಲ್ಲ, ಮಾಡಲೇಬೇಕು ಇಂಥ ಟೈಮ್ಗೆ ಮಾಡು ಹಂಗೆ ಹಿಂಗೆ ಅಂತೆಲ್ಲ. ಪಾಪ ಫುಲ್ಲು ಸಪೋರ್ಟಿವ್ ಆಗಿರ್ತಾರೆ, ಅಡ್ಜಸ್ಟ್ ಆಗ್ತಾರೆ ನನಗೆ. ಅದಾಗಿದ ತಕ್ಷಣ ಮತ್ತೆ ಇವ್ರಿಗೆ ಸಿರಪ್ ಹಾಕಿ ಶಾರುಖ್ ಸೆಕೆಂಡ್ ರೌಂಡ್ ನಿದ್ದೆ ಬಂದಿತ್ತು, ಅವಳನ್ನ ಮಲಗಿಸೋಣ ಅಂತ ಬಂದೆ. Goga, Goga. Hello, Pachama. Jojo. Sharuma Jojo. ವಾವ್, ದೂರ ನಿಂಚಂತಾಳಮ್ಮ, ನಿಂಗೆ ಹಬ್ಬ ಆಗೋದು. ಬಂಗಾರಿ ದೂರ ಇಲ್ಲೇ ನಿಚ. ತಳ್ಳು. ತಳ್ದ 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 ತಳ್ದ.
ಏ ಕಳ್ಳಿ ಏಯ್ ಎಲ್ಕ ಎಲ್ಕ ಮಲ್ಕಳ ಏ ಇಪ್ಪಚ್ಚಳಲೇ ಬಿಡಮ್ಮ. ಅವಳನ್ನ ಮಲಗಿಸಿ ಅವಳು ನಿದ್ದೆ ಮಾಡಿದ್ಮೇಲೆ ಅಷ್ಟರಲ್ಲಿ ಪುನರ್ವಿ ಜೊತೆ ಆಟ ಆಡ್ಕೊಂಡಿದ್ದೆ. ಆಮೇಲೆ ನಾನು ಪುನರ್ವಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಶಾರು ಸಹ ಇದ್ಲು. ಅವಳಿಗೂ ಫ್ರೆಶ್ ಅಪ್ ಆಗಿ ಅವಳಿಗೂ ಇಬ್ರಿಗೂ ಸ್ನಾನ ಮಾಡಿಸಿ ಅವಳ ಪಾಡಿಗೆ ಅವಳನ್ನ ಆಡೋಕ್ಕೆ ಬಿಟ್ಟಿದ್ದೀನಿ. ಅವಳಿಗೂ ಸರಿ ಮಾಡಿ ಎಲ್ಲ ತಿನ್ನಿಸ್ಬಿಟ್ಟು, ಯಾಕಂದರೆ ಬೆಳಗ್ಗೆ ಇಡ್ಲಿ ಸರಿಯಾಗಿ ತಿಂದಿಲ್ಲ, ಹಾಗಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ರೆ ಅವಳಿಗೆ ಹೊಟ್ಟೆ ಹಚ್ಕೊಂಡಿರ್ತಾಳೆ ಅಂದ್ಬಿಟ್ಟು ಅವಳಿಗೂ ಊಟ ಮಾಡಿಸಿ ಸ್ನಾನ ಮಾಡಿಸಿ ಇವಾಗ ಇಬ್ಬರನ್ನೂ ನೋಡ್ಬೋದು. ಇಬ್ಬರು ಫ್ರೆಶ್ ಅಪ್ ಆಗಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ. ಇಲ್ಲಿ ಹಬ್ಬಿ ಬಂದು ಇವತ್ತು ಸಂಡೇ ಆಗಿರೋದ್ರಿಂದ ಅವ್ರಿಗೆ ಗಾಡಿದೇನೋ ಕೆಲಸ ಇತ್ತು ಅಂದ್ಬಿಟ್ಟು ಬೆಳಗ್ಗೆಯಿಂದ ಇದೇ ಕೆಲಸನೇ ಮಾಡ್ತಾಯಿದ್ರು. ಸಂಡೇ ಅಂತ ಹೇಳ್ತೀವಿ ಅಷ್ಟೇ, ಬಟ್ ಸಂಡೇ ಎಲ್ರಿಗೂ ಒಂದೇ ಥರ ಇರೋಲ್ಲ. ಕೆಲವ್ರು ಸಂಡೇ ಅಂದರೆ ಬರೀ ಔಟಿಂಗ್ ಹೋಗೋದು, ಮೂವಿಗೆ ಹೋಗೋದು ಈ ಥರನೇ ಇರುತ್ತೆ. ಬಟ್ ಎಲ್ಲರ ಲೈಫಲ್ಲೂ ಒಂದೇ ಥರ ಸಂಡೇ ಇರೋಲ್ಲ. ನನಗಂತೂ ಆಫ್ಟರ್ ಮದುವೆ ಅಂತಲೇ ಹೇಳ್ಬೋದು, ಆಫ್ಟರ್ ಮ್ಯಾರೇಜು ಸಂಡೇ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಹಬ್ಬಿ ಇದ್ರೆ ಮನೇಲಿದ್ರೆ ಕೆಲಸ ಸಾಗಲ್ಲ ನನಗಂತೂ. ಅವರು ಇಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ. ಈ ಮಕ್ಕಳಾದ್ಮೇಲಂತೂ ಈ ಮಕ್ಕಳನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಫುಲ್ಲು ಅವತ್ತು ಸ್ಟ್ರೆಸ್ ಡೇ ಅಂತಲೇ ಹೇಳ್ಬೋದು. ಎಷ್ಟು ಕೆಲಸ ಮಾಡಿದ್ರೂ ಸಾಗಲ್ಲ, ಬಟ್ ಕೆಲಸ ಎಲ್ಲ ಲೇಟ್ ಆಗ್ತಾ ಇರುತ್ತೆ. ಏನು ತಿಂತಿರೋದು? ಒಂದು ತಿಂತಿರೋದು ಏನು? ಈರುಳ್ಳಿ ಹೊಟ್ಟು ತಿಂತ ಇದೆಯಾ? ಏಯ್ ಕೂದಲೆಲ್ಲ ಆಯಿತು? ಎಲ್ಲಿ ಕೂದಲೆಲ್ಲ ಖಾಲಿ 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 ಖಾಲಿ. ಶಾರು ಶರ್ಮ ಆಗೋಯ್ತಮ್ಮ? ಆಗೋಯ್ತಾ ಡ್ಯಾನ್ಸ್? ಅಷ್ಟೇನಾ? ಅಷ್ಟೇ ಅಷ್ಟೇ. ಏಯ್ ಏಯ್ ಇನ್ನು ಇವರಂತೂ ಡ್ಯಾನ್ಸ್ ಆಡಿ ಆಡಿ ನಮ್ಮ ಶಾರು ಅಂತೂ ಎಷ್ಟು ಡ್ಯಾನ್ಸ್ ಮಾಡ್ತಾಳೆ ಅಂದರೆ ಈ ಸಾಂಗಿಗಂತೂ ಅವಳಿಗೊಂಥರ ಮ್ಯೂಸಿಕ್ ಕೇಳ್ತಾ ಇದ್ದಂಗೆ ಬಾಡಿ ಫುಲ್ಲು ಶೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇನ್ನು ಪುನರ್ವಿಗೆ ಫುಲ್ಲು ನಿದ್ದೆ ಬಂದಿತ್ತು. ಊಟ ಬೇರೆ ಮಾಡಿಸಿದ್ದೀನಿ, ಸ್ನಾನನೂ ಮಾಡಿಸಿದ. ಬಿಸಿ ಬಿಸಿ ನೀರು, ಟಿ ವಿ ನೋಡ್ಕೊತ ಅಲ್ಲೇ ಮಲ್ಕೊಬಿಟ್ಲು ಮಗು. ಮೊದಲೆಲ್ಲ ನಾನೇ ಮಲಗಿಸ್ಬೇಕಾಗಿತ್ತು. ಇವಾಗಂತೂ ಸೆಕೆಂಡ್ ಬೇಬಿ ಆದಮೇಲೆ ಪಾಪ ಎಷ್ಟು ಮಿಸ್ ಮಾಡ್ಕೋತಾಳೆ ನನ್ನನ್ನು ಅಂತೂ. ನನಗಂತೂ ಒಂದೊಂದು ಸರ್ತಿ ಕುತ್ಕೊಂಡು ಒಬ್ಬಳೇ ಚೆನ್ನಾಗಿ ಹತ್ಬಿಡ್ತೀನಿ. ಅಷ್ಟು ಬೇಜಾರಾಗುತ್ತೆ ನಂಗೆ ಅವಳನ್ನ ನೋಡಿದ್ರೆ. ಏನೂ ಮಾಡೋಕ್ಕಾಗಲ್ಲ. ಅವಳನ್ನೇ ನೋಡ್ಕೊಂಡಿದ್ರೆ ಇವಳನ್ನ ನೋಡ್ಕೊಳಕ್ಕಾಗಲ್ಲ. ಹಾಗಾಗಿ ಇಬ್ರಿಗೂ ಟೈಮ್ ಕೊಡಲೇಬೇಕು, ಇಬ್ಬರು ನೋಡ್ಕೋಬೇಕು. ಅವಳನ್ನಲ್ಲಿ ಮಲಗಿಸಿದ ತಕ್ಷಣ ಇನ್ನು ಶಾರುನು ಮಲಗಿಸ್ಬಿಡೋಣ, ಹೆಂಗೂ ಟೈಮ್ ಆಗಿಬಿಟ್ಟೈತೆ ಅಂತ ಇಲ್ಲಿ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಅವ್ರು ಚಿಕನ್ ತೊಗೊಂಬಂದು ಕೊಟ್ಟಿದ್ರೆ ಸಾಂಬಾರು ಮಾಡು ಅಂದ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಹೋದ್ರೆ, ಮತ್ತು ಕುಕ್ಕರ್ಗೆ ಹಾಕಿಟ್ಬಿಟ್ಟು ಹೋದ್ರೆ ನಾನು ಅವಳನ್ನ ಮಲಗಿಸ್ಬಿಟ್ಟು ಬರೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಅವಾಗ ಕುಕ್ಕರು ಕೂಲಾಗಿರುತ್ತೆ, ಮಸಾಲೆಗೆ ಇದು ರುಬ್ಕೊಳ್ಳೋಕ್ಕೂ ಇದು ತಣ್ಣಗಾಗಿರುತ್ತೆ ಅಂದ್ಬಿಟ್ಟು ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ಫ್ರೈ ಮಾಡಿಟ್ಟು ಈ ಕಡೆ ಕುಕ್ಕರ್ಗೂ ಅರಿಶಿನ ಮತ್ತು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಿ ಬೇಯಕ್ಕೆ ಇಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ದೆ. ಈ ಕಡೆ ಈ ಶಾರು ಅಂತೂ ನನ್ನ ಕೈಯೇ ಬಿಡಲ್ಲ. ನೋಡ್ಬೋದು ಇವಾಗೂ ನನ್ನ ಕಂಕ್ಳಲ್ಲೇ ಇದ್ದಾಳೆ ಅವಳಂತೂ. ಎತ್ಕೊಂಡೆ ಕೆಲಸ ಮಾಡಿ ನನಗಂತೂ ಲೆಫ್ಟ್ ಹ್ಯಾಂಡ್ ಫುಲ್ಲೂ ಪೇಯ್ನ್ ಅಂದರೆ ಪೇಯ್ನು. ಇವಾಗ ಟಿ ವಿ ಆಫ್ ಮಾಡಿಬಿಟ್ಟು ಮಗುಗೆ ಬೆಡ್ಶೀಟ್ ಹೊಚ್ಬಿಟ್ಟು ಇಲ್ಲೇ ಮಲಗಿಸ್ಬಿಡ್ತೀನಿ. ಮತ್ತೆ ರೂಮ್ಗೆ ತೊಗೊಂಡೋದ್ರೆ ಇವಾಗ ಕದಲ್ಸಿದ್ರೆ ಮಾತ್ರ ಎಚ್ಚರಿಕೆ ಆದರೆ ಮತ್ತೆ ಮಲಗಲ್ಲ ಅವಳು. ಮತ್ತು ಅಳ್ತಾನೇ ಇರ್ತಾಳೆ. ಅವಳು ಅಳೋದು ನೋಡೋಕ್ಕಾಗಲ್ಲ, ಮತ್ತು
ಕೋಪ ಬಂದರೆ ಒಂದೇಟು ಹಾಕ್ಬಿಡ್ತೀನಿ. ಅವಾಗೂ ನಂಗೆ ತುಂಬ ಬೇಜಾರಾಗುತ್ತೆ. ಫಸ್ಟ್ನೇ ಮಗುನ ಎರಡನೇ ಮಗುಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋ ಥರ ಆಗ್ಬಿಟ್ಟೈತೆ. ಅವಳನ್ನ ನೋಡಿದ್ರೆ ನಂಗೆ ಹೊಟ್ಟೆಲೆಲ್ಲ ಒಂಥರ ಸಂಕಟ ಆಗುತ್ತೆ. ಸಾರಿ ಮಗಳೇ. ಇವಾಗ ಶಾರೋನ್ ಮಲಗಿಸೋ ಟೈಮ್ ಆಯಿತು. ಇವಾಗ ಅವಳು ಎದ್ದೋಳೋ ಅಷ್ಟರಲ್ಲಿ ಇವ್ಳನ್ನ ಮಲಗಿಸ್ಬೇಕು, ಇಲ್ಲ ಇವಳು ಎದ್ದೋಳೋ ಅಷ್ಟರಲ್ಲಿ ಅವಳನ್ನ ಮಲಗಿಸ್ಬೇಕು. ಇಬ್ಬರು ಎದ್ದಿದ್ರೆ ನಂಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಇವಳನ್ನ ಮಲಗಿಸಿ ಎಬ್ಬಿಸೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೆ. ಬಟ್ ಮುದ್ದೆ ಮಾಡಿರಲಿಲ್ಲ ಅಷ್ಟೇ. ರೈಸು ಮತ್ತು ಸಾಂಬಾರು ಮಾಡಿದ್ದೆ. ಹಬಿ ಇದ್ಕೊಂಡು ಇಲ್ಲ ಇವಾಗ ತಿಂದರೆ ಮತ್ತೆ ನೈಟಿಗೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಅಂಗಡಿಗೆ ಹೋದರು. ಈ ಕಡೆ ಪುನರ್ವಿಗೂ ಮಲ್ಕೊಂಡು ಎದ್ದಿರೋದ್ರಿಂದ ಹೊಟ್ಟೆ ಹಸಿವಾಗಿರುತ್ತೆ ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ಊಟ ಮಾಡಿಸ್ಬಿಡೋಣ ಅಂತ ಅವಳಿಗೂ ಊಟ ಮಾಡಿಸಿ, ಈ ಕಡೆ ಶಾರುಗೂ ಸ್ವಲ್ಪ ಎಗ್ ಏನಾದರೂ ತಿನ್ಸೋಣ ಅಂದ್ಕೊಂಡು ಎಗ್ ತಿನ್ನಿಸ್ದೆ. ಬಟ್ ಅವಳು ಎಗ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ಅದನ್ನು ಹೋಗಿತಾ ಇದ್ಲು. ಇದೇನೋ ಇಷ್ಟ ಆಗಿಲ್ಲ ಅವಳಿಗೆ ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಟ್ಟೆ. ನಾನು ಮತ್ತೆ ಅವಳಿಗೇನು ಬಲವಂತ ಮಾಡೋಕ್ಕೆ ಹೋಗಲಿಲ್ಲ. ಈ ಕಡೆ ನಮ್ಮ ಪುನರ್ವಿ ಸರಿ ಅಂದ್ಬಿಟ್ಟು ಅವಳಿಗೆ ಮೊಟ್ಟೆ ತಿನ್ಸೋಕೆ ಹೋದ್ರೆ ಅವಳು ಏನೋ ಇಷ್ಟಪಟ್ಟಿಲ್ಲ ಇವತ್ತು. ಮೊಟ್ಟೆ ಬೇಡ ಅಂದ್ಕೊಂಡು ಇನ್ನು ಊಟ ಎಲ್ಲ ಆದಮೇಲೆ ಮತ್ತೆ ಇವಾಗಂತೂ ಮಲಗಲ್ಲ, ಇನ್ನು ನೈಟ್ಗೆ ಮಲ್ಕೊಳ್ಳೋದು. ನಮ್ಮ ಪುನರ್ವಿ ಅಂತೂ ಎಷ್ಟು ಗಲೀಜು ಮಾಡ್ತಾಳೆ ಅಂದರೆ ಅಷ್ಟು ಗಲೀಜು ಮಾಡ್ತಾಳೆ. ನನಗಂತೂ ಸಾಕಾಗ್ಬಿಡುತ್ತೆ. ಅದು ಏನು ಗೊತ್ತಾ, ಈ ಮನೆಗೆ ಯಾರಾದರೂ ಬರ್ತಾರೆ ನೋಡ್ರಿ, ಅವಾಗ ಮನೆ ಎಷ್ಟು ಗಬ್ಬೆ ಬಿರಿಸ್ಬಿಟ್ಟಿರ್ತಾಳೆ. ಆವಾಗೇ ನಾನು ಕ್ಲೀನ್ ಮಾಡಿರೋಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅವಾಗ ಯಾರು ಬರೋಲ್ಲ. ಈ ಮನೇನ ಯಾವಾಗ ಗಲೀಜಾಗಿ ಇಟ್ಟಿರ್ತೀವಿ, ಮನೇಲಿ ಅವ್ರು ಇಟ್ಟಾಡಿರೋದನ್ನೆಲ್ಲ ಅಯ್ಯೋ ಹೋಗಪ್ಪ ಯಾರು ಎತ್ತಿಡ್ತಾರೆ ಇವನ್ನೆಲ್ಲ, ಎಷ್ಟು ಸತಿ ಎತ್ತಿಡೋದು ಅಂತ ಯಾವಾಗ ಅನ್ಕೋತೀವೋ ಆವಾಗಲೇ ಯಾರಾದರೂ ಮನೆಗೆ ಬರ್ತಾರೆ. ಮನೆಗೆ ಬಂದವ್ರು ಮನೆ ನೋಡಪ್ಪ ಹೆಂಗೈತೆ ಅನ್ನೋ ಥರ ಮುಖ ಮಾಡ್ಕೊಳ್ಳೋದು, ಆ ಥರ ಎಲ್ಲ ನನ್ನ ಲೈಫಲ್ಲಿ ಜಾಸ್ತಿನೇ ಆಗ್ಬಿಟ್ಟಿದೆ ನಮ್ಮ ಪುನರ್ವಿ ಹುಟ್ಟಿದ್ಮೇಲೆ. ಇನ್ನು ನಮ್ಮ ಶಾರು ಸ್ವಲ್ಪ ದೊಡ್ಡವಳಾದ್ಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಪುನರ್ವಿ ಅಂತೂ ಎಲ್ಲ ತೆಗೆದು ಇಟ್ಟಾಡ್ಬಿಡ್ತಾಳೆ. ನಿಮ್ಮ ಮನೇಲೂ ಮಕ್ಕಳಿದ್ರೆ ಮತ್ತು ಮಕ್ಕಳಿರೋ ಮನೇಲಿ ಈ ಥರನೇನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇವಾಗಲೇ ಜಾಸ್ತಿ ಲೆಂತಿ ಆಗೋಯಿತು. ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಗುಡ್ ಬಾಯ್ 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 ಮಾಡ ಬಾಯ್ 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 ಚಾರು. ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.